ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಇದೆ ರೀ. ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಪಾರ್ಟ್ 1ನಲ್ಲಿ ಈಗಾಗಲೇ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ನ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇವೆರಡೂ ಚಾಪ್ಟರ್ದು ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ, ವಿಡಿಯೋ ಮಾಡಿದ್ದೀನಿ ರೀ. ತಾವೇನಾದರೂ ನೋಡಿದ್ದಿಲ್ಲ ಅಂತಂದರೆ ಈ ಕೂಡಲೇ ಅದನ್ನು ನೋಡಿರಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಇವೆರಡು ಚಾಪ್ಟರಿಂದ ಮಿನಿಮಮ್ ನಿಮಗೇನಿಲ್ಲ ಅಂದ್ರೆ ಒಂದು 18ರಿಂದ 20 ಮಾರ್ಕ್ಸ್ಗಳು ನಿಮಗೆ ಫಸ್ಟ್ ಟೆಸ್ಟಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ರೀ. ಹಾಗಾಗಿ ತಾವೇನಾದರೂ ಪಾರ್ಟ್ 1 ವಿಡಿಯೋ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಇವತ್ತಿನ ಈ ಒಂದು ವಿಡಿಯೋಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಥರ್ಡ್ ಚಾಪ್ಟರ್ ಮ್ಯಾಟ್ರಿಸಸ್ ತುಂಬಾ ಈಜಿ ಇದೆ ರೀ. ಮ್ಯಾಟ್ರಿಸಸ್ ಮತ್ತು ಫೋರ್ತ್ ಚಾಪ್ಟರ್ ಡಿಟರ್ಮಿನೆಂಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಓಕೆ, ಇವೆರಡೂ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇವೆರಡೂ ಚಾಪ್ಟರ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ 20 ಮಾರ್ಕ್ಸ್ಗಳು ಬರ್ತಾವೆ ರೀ. ರೈಟ್. ಸೊ ಹಾಗಾಗಿ ತುಂಬಾ ಈಜಿ ಚಾಪ್ಟರ್ಸ್ ಅದಾವೆ ರೀ, ಮತ್ತು ಸಿಂಪಲ್ ಕ್ವಶನ್ಸ್ಗಳು ಅದಾವೆ ರೀ. ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮತ್ತು ಅವುಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಇವೆರಡೂ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಾವು ನೋಡಿ ಅವುಗಳನ್ನು ಬಿಡಿಸ್ರಿ. ಇವೆಲ್ಲ ಎಲ್ಲಿ ಹೆಲ್ಪ್ ಆಗ್ತಾವೆ ರೀ ಸರ್ ನಿಮಗೆ ಅಂತಂದರೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತು ಎನ್ಯುವಲ್ ಎಕ್ಸಾಮ್ 2024 ಏನಿದೆ ಅಲ್ವಾ, ಈ ಒಂದು ಎನ್ಯುವಲ್ ಎಕ್ಸಾಮ್ ಮತ್ತು ಮಿಡ್ ಟರ್ಮ್ ಮತ್ತು ಈ ಫಸ್ಟ್ ಟೆಸ್ಟಿಗೆ ಎಲ್ಲ ಕಡೆನೂ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೆಲ್ಪ್ ಆಗ್ತಾವೆ ರೀ. ಇವಕ್ಕೆ ಬಿಟ್ಟರೆ ಮತ್ತೆ ಬೇರೆ ಯಾವುವು ಬರೋಂಗಿಲ್ಲ. ಇವುಗಳನ್ನು ತಾವು ಏನು ಮಾಡಬೇಕು ಅಂದರೆ ನೀಟಾಗಿ ಒಂದು ಕಡೆ ನೋಟ್ಬುಕ್ಕಲ್ಲಿ ಬರೀರಿ. ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಎಲ್ಲ ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ಬರೀರಿ. ಇವಕ್ಕೆ ಬಿಟ್ಟು ಬೇರೆ ಯಾವ ಕ್ವಶನ್ಸ್ಗಳು ಬರೋಂಗಿಲ್ಲ. ಓಕೆ, ಮತ್ತು ಇನ್ನೂ ಯಾರಾದರೂ ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೀವು ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಯಾಕಂದರೆ ನೀವು ಬೆಳೀರಿ, ನೀವು ಫ್ರೆಂಡ್ಸನ್ನು ಬೆಳೆಸ್ರಿ ಮತ್ತು ನನ್ನನ್ನು ಬೆಳೆಸ್ರಿ. ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ. ಮತ್ತು ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಓಕೆ, ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಬರೋಣ ಅಂತ್ರಿ. ಎಸ್, ಥರ್ಡ್ ಚಾಪ್ಟರ್ ಅದ ನೋಡ್ರಿ. ಯಾವುದಿದೆಯಪ್ಪ ಥರ್ಡ್ ಚಾಪ್ಟರ್ ಅಂತಂದರೆ, ಮ್ಯಾಟ್ರಿಸಸ್. ಇದರಲ್ಲಿಂದ ನಿಮಗೆ ಎನ್ಯುವಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ ಬರ್ತಾವೆ ಅಂದರೆ 9 ಮಾರ್ಕ್ ಬರ್ತಾವೆ ರೀ. ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಟೆಸ್ಟಿಗೂ 8ರಿಂದ 9 ಮಾರ್ಕ್ ಬರ್ತಾವೆ ರೀ. ಅದರಲ್ಲೇನು ಡೌಟ್ ಬೇಡ. ಕ್ವಶನ್ಸ್ ಯಾವ್ಯಾವ ಕೇಳ್ಬೋದು ಎನ್ಯುವಲ್ ಎಕ್ಸಾಮಲ್ಲಿ ಅಂದರೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾನೆ, ಒಂದು 3 ಮಾರ್ಕಿನ ಕೇಳ್ತಾನೆ, ಒಂದು 5 ಮಾರ್ಕಿನ ಕೇಳ್ತಾನೆ. ಇಲ್ಲೂ ಇದೇ ಥರ ಕೇಳ್ಬೋದು, ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಏನದಾವಲ್ವ, ಆಲ್ರೆಡಿ ನಾನು ಅವುಗಳು ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಏನದಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ರೀ. ಓಕೆ, ಫಸ್ಟ್ 4 to 5 ಚಾಪ್ಟರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ದು ವಿಡಿಯೋ ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ, ತಾವು ಅವುಗಳನ್ನು ನೋಡಿ ಏನು ಮಾಡ್ಬೋದು, ತಿಳ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಬೋದು. ನೋಡ್ರಿ ಏನು ಕೇಳ್ಬೋದು ಅಂತಂದರೆ, 1 ಮಾರ್ಕಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಏನು ಕೇಳ್ಬೋದು ಅಂತಂದರೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 elements, then the number of matrices having all possible orders is ಡ್ಯಾಶ್ ಅಂತ. ಇಲ್ಲಿ ನಿಮಗೆ 18 ಎಲಿಮೆಂಟ್ಸ್ಗಳು ಅದಾವಂತ್ರಿ ಒಂದು ಮ್ಯಾಟ್ರಿಕ್ಸಲ್ಲಿ. ಇಲ್ಲಿ ಯಾವ್ಯಾವ ಆರ್ಡ್ರಲ್ಲಿ ನಿಮಗೆ ಸಿಗ್ತಾವೆ 18 ಎಲಿಮೆಂಟ್ಸ್ ಅಂತ. ಇಟ್ ಈಸ್ ವೆರಿ ಸಿಂಪಲ್. 18 into 1 ಮಾಡ್ಬೋದು, 1 into 18 ಮಾಡ್ಬೋದು, 6 into 3 ಮಾಡ್ಬೋದು, 3 into 6 ಮಾಡ್ಬೋದು, 2 into 9 ಮಾಡ್ಬೋದು, 9 into 2 ಮಾಡ್ಬೋದು. 1 2 3 4 5 6 ಆಗ್ತಾವೆ. ಇಲ್ಲ ಸರ್ ಜಾಸ್ತಿ ಆಗುತ್ತೆ ಅಂದರೆ ಅದೇನಾಗುತ್ತೆ ಇಲ್ಲಿ ಬರೀರಿ. ಓಕೆ, ಇಷ್ಟೇ ನೋಡಿರಿ. ಡಿಫೈನ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಈ ಥರ ಕ್ವಶನ್ ಏನು ಕೇಳೋಂಗಿಲ್ಲ ನಿಮಗೆ. ನಾನು ಆಲ್ರೆಡಿ MCQ ಮಾಡಿದ್ದೀನಿ. ಜಸ್ಟ್ ಇದೇನದ ಪ್ರಿವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ ರೀ. ಕನ್ಸ್ಟ್ರಕ್ಟೆಡ್ 2 into 2 ಮ್ಯಾಟ್ರಿಕ್ಸ್, ಇಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಂತ, ಇದು 2 ಮಾರ್ಕಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ ರೀ. ಓಕೆ, ಐ ಆಮ್ ಸಾರಿ, ಇಲ್ಲಿ ನಿಮಗೆ 2 ಮಾರ್ಕ್ ಕ್ವಶನ್ ಇಲ್ಲ, 3 ಮಾರ್ಕಿನ ಇದೆಲ್ಲ. ಹಾಗಾಗಿ ಡೈರೆಕ್ಟ್ 3 ಮಾರ್ಕಿಗೆ ಹೋಗೋಣಂತ್ರಿ.
ಎಸ್ 3 ಮಾರ್ಕ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ. ಇವುಗಳನ್ನು ಬಿಟ್ಟರೆ ಮತ್ತೆ ಯಾವನು ಕ್ವಶನ್ಸ್ಗಳು ಕೇಳಂಗಿಲ್ಲ. ನೋಡ್ರಿ 9th ಕ್ವಶನ್ ಅಂದರೆ ಎಕ್ಸ್ಪ್ರೆಸ್ 1 5 -1 2 ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಇದು 2023 ಮಾರ್ಚ್ 22 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ಸ್ಕ್ಯೂ ಸಿಮೆಟ್ರಿಕ್ ಮತ್ತು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ದು ಸಮ್ ಅಂತ ನಾವೇನು ಮಾಡ್ಬೇಕು, ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಚಾಪ್ಟರ್ ವೈಸ್. ಓಕೆ, ಪ್ರತಿಯೊಂದು ಚಾಪ್ಟರ್ ವೈಸ್ ಏನು ವಿಡಿಯೋ ಮಾಡಿದ್ದೀನಲ್ವ, ಚಾಪ್ಟರ್ ವೈಸ್ ಯಾವ ಥರ ಮಾಡಿದ್ದೀನಿ ಅಂದರೆ ನಾನು ಈಚ್ ಎಕ್ಸಸೈಸನ್ನು ಮಾಡಿದ್ದೀನಿ ರೀ. ಹೌದಾ? ಸೊ ಹಾಗಾಗಿ ತಾವೇನೋ ಪ್ರತಿಯೊಂದು ಎಕ್ಸಸೈಸನ್ನು ನೋಡಿ ತಿಳ್ಕೊಳ್ರಿ, ಅಥವಾ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ಯೂಷನ್ಸ್ನು ನಾನು ಮಾಡಿದ್ದೀನಿ ರೀ. ಇಂಪಾರ್ಟೆಂಟ್ ಕ್ವಶನ್ ಸಾಲ್ಯೂಷನ್ಸ್ನು ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಏನಾದ್ರೆ ನಂದೆಲ್ಲ ವಿಡಿಯೋಗಳನ್ನು ನೋಡಿರಿ, ಟೈಮ್ ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಇಫ್ x + y = 7, 0, 2, 5 ಆ್ಯಂಡ್ x - y is 3, 0, 0, 3 ಫೈಂಡ್ y ಅಂತ. y ವ್ಯಾಲ್ಯೂ ಕೇಳ್ತಾ ಇದ್ದಾನೆ ರೀ, ತುಂಬ ಈಸಿ ಇದೆ ಇದು. ಓಕೆ, x + y ಕೊಟ್ಟಿದ್ದಾನೆ ಮತ್ತು x - y ಕೊಟ್ಟಿದ್ದಾನೆ ನೋಡ್ರಿ. ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದು ಅಂದರೆ ಇಫ್ y = 3, 2, 1, 4 ಆ್ಯಂಡ್ 2x + y is given, that is 1, 0, -3, 2 ದೆನ್ ಫೈಂಡ್ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. 12ನೇ ಕ್ವಶನ್ ಇಫ್ f of x = cos x - sin x 0, sin x cos x 0, 0, 0, 1 ಅಂತ. ದೆನ್ ಶೋ ದಟ್ f of x ಇಂಟು f of y ಈಸ್ ಈಕ್ವಲ್ಸ್ ಟು f of x + y ಅಂತ. ಇಲ್ಲಿ f of x ಇಂಟು f of y ಅನ್ನು ಕಂಡುಹಿಡಿಬೇಕು ರೀ. ಆಮೇಲೆ f of x + y ಈಕ್ವಲ್ ಟು ಇದು f of x ಇಂಟು f of y ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. 13th ಕ್ವಶನ್ ಇಫ್ a and b are symmetric matrices of the same order, then show that ab is symmetric if and only if a and b are commute. ಕಮ್ಯೂಟ್ ಅಂತಂದರೆ ಎ ಬಿ ಈಕ್ವಲ್ ಟು ಬಿ ಎ, ಇದಕ್ಕೆ ಕಮ್ಯೂಟ್ ಅಥವಾ ಕಮ್ಯುಟೇಟಿವ್ ಲಾ ಅಂತ ಕರಿತಿದ್ದೇವೆ ನಾವು. 14th ಕ್ವಶನ್ ಇಫ್ ಎ and b are invertible matrices of the same order, then prove that AB inverse is equals to B inverse into A inverse ಅಂತ ಇದನ್ನು ಪ್ರೂವ್ ಮಾಡಬೇಕು ನೋಡ್ರಿ. ಮತ್ತು ನಾನು ಈಗಾಗಲೇ ಟೈಮ್ ಟೇಬಲ್ನ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ತಾವೇನಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಯಾವುದಂದರೆ ಫಸ್ಟ್ ಟೆಸ್ಟ್ ಟೈಮ್ ಟೇಬಲ್ನ ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ. ಆಮೇಲೆ 15th ಕ್ವಶನ್ ಎಕ್ಸ್ಪ್ರೆಸ್ ಎ 3, 5, 1, -1 ಆ್ಯಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ 2015 ಜುಲೈಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್ 16th ಕ್ವಶನ್ ಫಾರ್ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ಸ್ ಪ್ರೂವ್ ದಟ್ a + a' ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ a - a' ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಎಸ್, ಇದನ್ನು ಪ್ರೂವ್ ಮಾಡಬೇಕು ರೀ. ರೈಟ್, ಇದನ್ನು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ರಿ. ಈ 3 ಮಾರ್ಕಿನ ಕ್ವಶನ್ಸ್ ಆಯಿತು. ಇವಾಗ 5 ಮಾರ್ಕಿನ ಕ್ವಶನ್ಸಿಗೆ ಹೋಗೋಣ. ಇವುಗಳಲ್ಲಿ ಬಿಟ್ಟರೆ ಯಾವುದೂ ಬರೋಂಗಿಲ್ಲ ರೀ 5 ಮಾರ್ಕಿನ ಕ್ವಶನ್. ತಲೆಯಲ್ಲಿ ಇಟ್ಕೊಳ್ರಿ, ಇವುಗಳನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ರಿ. ಒಂದು ಸರ್ತಿ ಯಾವ ಥರ ಬಿಡಿಸ್ಬೇಕಂತ ತಿಳ್ಕೊಂಡ್ರಿ ಅಂದರೆ ಡೆಫಿನೆಟ್ಲಿ ನಿಮಗೇನದ 5 ಮಾರ್ಕ್ ಕವರ್ ಆಗ್ತದೆ ರೀ. ಈಸಿ ಸ್ಕೋರಿಂಗ್ ಅದ ನೋಡ್ರಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಯಾರನ್ನು. 17th ಕ್ವಶನ್ ಇಫ್ ಎ ಈಸ್ ಈಕ್ವಲ್ಸ್ ಟು 0, 6, 7 -6, 0, 8 7 - 8 0 b = 0, 1, 1 1 0 2 1 2 0 c = 2 - 2 3 calculate AC BC and a + b into c. ಆಫ್ಟರ್ ದಟ್ ವೆರಿಫೈ ಅಂದರೆ ಈಕ್ವಲ್ ಅದಾವಿಲ್ಲ ಚೆಕ್ ಮಾಡಬೇಕಷ್ಟೇ. a + b into c ಈಸ್ ಈಕ್ವಲ್ಸ್ ಟು AC + BC ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ನೋಡ್ರಿ, ಇದು ಎಷ್ಟು ಟೈಮ್ ಕೇಳಿದ್ದಾನ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ರಿ. ಇದರಲ್ಲಿ ಏನಾದರೂ ನಿಮಗೆ ಎಲಿಮೆಂಟ್ಸ್ಗಳು ಚೇಂಜ್ ಆಗ್ಬೋದು, ಆದರೆ ಅದನ್ನು ಬಿಟ್ಟರೆ ಮತ್ತೇನು ಚೇಂಜಸ್ ಆಗಂಗಿಲ್ಲ ನೋಡ್ರಿ. AC BC ಯಾವ ಥರ ಕಂಡುಹಿಡಿಬೇಕು ಅನ್ನೋದು ಫಸ್ಟ್ ಕಲೀರಿ ಅದನ್ನು. ಆಮೇಲೆ 18th ಕ್ವಶನ್ ನೋಡ್ರಿ, ಎ ಕೊಟ್ಟಿದ್ದಾನ, ಬಿ ಕೊಟ್ಟಿದ್ದಾನ, ಸಿ ಕೊಟ್ಟಿದ್ದಾನ. ದೆನ್ ಕಂಪ್ಯೂಟ್ ಅಂದರೆ ಕ್ಯಾಲ್ಕುಲೇಟ್ ಅಥವಾ ಕಂಡುಹಿಡಿಯಿರಿ ಅಂತಂದಂಗೆ. ಏನಂದರೆ a + b ಆ್ಯಂಡ್ b - c ಆಲ್ಸೋ ವೆರಿಫೈ. a + b b - c ಕಂಡುಹಿಡಿದ ಮೂಲಕ ಏನು ವೆರಿಫೈ ಮಾಡಬೇಕಂದ್ರೆ a + b - c ಈಸ್ ಈಕ್ವಲ್ಸ್ ಟು a + b - c ಅಂತ ವೆರಿಫೈ ಮಾಡಬೇಕು. ಇಲ್ಲಿ ಏನು ಕಂಡುಹಿಡಬೇಕು ನೀವು ಅಂದರೆ a + b - c, ಆಲ್ರೆಡಿ b - c ಕಂಡುಹಿಡಿದಿರ್ತಿರಲ್ಲ, ಇದಕ್ಕೆ a ಮ್ಯಾಟ್ರಿಕ್ಸನ್ನು ಆ್ಯಡ್ ಮಾಡಬೇಕು ನೀವು. ಓಕೆ, ಆಮೇಲೆ ಇಲ್ಲಿ a + b ಆಲ್ರೆಡಿ ಕಂಡುಹಿಡಿದಿರ್ತಿರಲ್ಲ, a + b ಅಲ್ಲಿ ಏನು ಮೈನಸ್ ಮಾಡಬೇಕು ಅಂದರೆ c ಮ್ಯಾಟ್ರಿಕ್ಸ್ ಮೈನಸ್ ಮಾಡಬೇಕು. ಎರಡು ಈಕ್ವಲ್ ಅದಾವಂತ
ಪ್ರೂವ್ ಮಾಡಬೇಕು ಅಷ್ಟೇ. ಈಕ್ವಲ್ ಅದಾವನಿಲ್ಲ ನೋಡಬೇಕು. ಈಕ್ವಲ್ ಇದ್ದರೆ ವೆರಿಫೈಡ್ ಅಂತ ಬರೀರಿ ಅಷ್ಟೇ. ವೆರಿಫೈ ಅಂತ ಹೇಳಿದ್ದೀನಲ್ವ, ವೆರಿಫೈಡ್ ಅಂತ ಬರೀರಿ. ಇದನ್ನು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ. 19th ಕ್ವಶನ್, ಇಫ್ ಎ ಈಕ್ವಲ್ ಟು 1 2 3 3 - 2 1 4 2 1 ದೆನ್ ಶೋ ದಟ್ ಎ ಕ್ಯೂಬ್ ಯಾವ ಥರ ಕಂಡುಹಿಡಿಬೇಕು ನೋಡ್ರಿ. ಎ ಕ್ಯೂಬ್ -23a - 40i = 0 ಅಂತ ಇದನ್ನು ಕೇಳಿದ್ದಾನೆ. ಇವು ಮ್ಯಾಲಿಂದ ಯಾವುದಾದ್ರೂ ಬರಲಿಲ್ಲ ಅಂದರೆ ಇದು ಕ್ವಶನ್ ಕೇಳ್ತಾನೆ ನೋಡ್ರಿ. ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದಪ್ಪ ಅಂತಂದರೆ, ಇಫ್ ಎ ಈಕ್ವಲ್ ಟು 1 - 4 3 ಆ್ಯಂಡ್ ಬಿ ಈಸ್ -1 2 1 ವೆರಿಫೈ ದಟ್ ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ ಇದು ಒನ್ ಟೈಮ್ ಅಷ್ಟೇ ಕೇಳಿದ್ದಾನೆ. ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದಪ್ಪ ಅಂದರೆ, ಇಫ್ ಎ ಈಕ್ವಲ್ ಟು 1 0 2 0 2 1 2 0 3 ಪ್ರೂವ್ ದಟ್ ಎ ಕ್ಯೂಬ್ -6a² + 7a + 2i = 0 ಅಂತ ಇದು 2017ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ. ನೀವು ಏನೇನು ಕಂಡುಹಿಡಬೇಕು ಅಂತಂದರೆ, ಎ ಕ್ಯೂಬನ್ನು ಕಂಡುಹಿಡಿದು ಕಲೀರಿ, ಮತ್ತು a² ಮತ್ತು 20i ಆಗಲಿ 40i ಆಗಲಿ ಇವುಗಳನ್ನು ಯಾವ ಥರ ಕಂಡುಹಿಡಬೇಕು ಅಂತ ಕಲೀರಿ ಫಸ್ಟ್. ಆಮೇಲೆ ಎ ಬಿ ಹೋಲ್ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್ ಇವುಗಳನ್ನು ಕಂಡುಹಿಡಿಯೋದು ಕಲೀರಿ. ಓಕೆ ರೈಟ್. ಇದು ನೋಡ್ರಿ 2016ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ. ಇದು ನೋಡ್ರಿ, ಎ ಕೊಟ್ಟಿದ್ದಾನ, ಬಿ ಕೊಟ್ಟಿದ್ದಾನ, ಸಿ ಕೊಟ್ಟಿದ್ದಾನೆ. ಎರಡು 2 × 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಎಲ್ಲ ಅಷ್ಟು ಏನದಾವು 2 × 2 ಅದು ತುಂಬ ಈಸಿ ಇದೆ ರೀ, ಸಿಂಪಲ್ ಕ್ವಶನ್ ಅದ. ಏನು ಕಂಡುಹಿಡಬೇಕಂದ್ರೆ ನಾವು ಎ ಸಿ ಬಿ ಸಿ ಆ್ಯಂಡ್ a + b × c ಅನ್ನು ಕಂಡುಹಿಡಬೇಕು. ಆಮೇಲೆ ಏನು ವೆರಿಫೈ ಮಾಡಬೇಕು ಅಂದರೆ a + b × c = ac + bc ಅಂತ ವೆರಿಫೈ ಮಾಡಬೇಕು ರೀ. ಓಕೆನಾ. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳವ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದ್ರದ್ದು ಏನಾದರೂ PDF ನಿಮಗೆ ಬೇಕಾಗಿತ್ತು ಅಂದರೆ ಯಾರೆಲ್ಲ ಪೇ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ಇದು ಅವೈಲೇಬಲ್ ಅದ ರೀ. ಅಂದರೆ ಇಟ್ ಈಸ್ ಓನ್ಲಿ ಅವೈಲೇಬಲ್ ಫಾರ್ ಪೇಯ್ಡ್ ಕ್ಯಾಂಡಿಡೇಟ್ಸ್. ಓಕೆ. ಸೊ ಯಾವ ಥರ ನಾವು ಪೇ ಮಾಡಬೇಕು ಸರ್ ಅಂತಂದರೆ, ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನನಗೆ ಮೆಸೇಜ್ ಮಾಡಿರಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿರಿ, ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ರೈಟ್. ಡಿಟರ್ಮಿನೆಂಟ್ಸ್ ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್. ಆಲ್ರೆಡಿ ನಾನು ಹೇಳಿದ್ದೀನಿ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಮೂರಕ್ಕೆ ಹೆಲ್ಪ್ ಆಗ್ತಾವ್ರಿ ಇವು. ಓಕೆ. ಮೂರು ತುಂಬಾ ಇಂಪಾರ್ಟೆಂಟ್ ಇದೆ. ಒನ್ ಟೈಮ್ ಅಷ್ಟೇ ನೀವೇನದ ತೊಗೊಂಡ್ರಿ ಅಂದರೆ ಎಲ್ಲದಕ್ಕೂ ಹೆಲ್ಪ್ ಆಗ್ತಾವ್ರಿ. ರೈಟ್. ಏನೇನು ಬರ್ತಾವಪ್ಪ ಇದರಲ್ಲಿ ಕ್ವಶನ್ಸ್ಗಳಂದರೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತದೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ, ಒಂದು 2 ಮಾರ್ಕಿಂದ ಬರ್ತದೆ, ಒಂದು 5 ಮಾರ್ಕಿಂದ, 4 ಮಾರ್ಕಿಂದ, ಟೋಟಲ್ 13 ಮಾರ್ಕ್ಸ್ ಬರ್ತಾ ಇದ್ದಾವೆ ನೋಡ್ರಿ. ಇವಾಗ ನಾನು ಏನದ ಡೈರೆಕ್ಟ್ 2 ಮಾರ್ಕಿಗೆ ಹೋಗ್ತೀನಿ ರೀ. ಇವೆಲ್ಲ ನೀವು 1 ಮಾರ್ಕಿನ ಕ್ವಶನ್ಸ್ಗಳದಾವ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳದಾವ ನೋಡ್ಕೊಳ್ರಿ. ಏನೇನು ಕ್ವಶನ್ ಅದಾವ. ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ದೆನ್ ಅಡ್ಜಾಯಿಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸ್ ವ್ಯಾಲ್ಯೂ ಕನ್ನಡದ ಕೇಳ್ತಾ ಇದ್ದಾನೆ ನೋಡ್ರಿ. ಇವಾಗ ಡೈರೆಕ್ಟ್ 2 ಮಾರ್ಕ್ ಕ್ವಶನ್ಸ್ ನೋಡೋಣ ಅಂತ. ಎಸ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್ 1, 0, 6, 0 ಆ್ಯಂಡ್ 4, 3 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಎಸ್ ಏನಂದರೆ ಏರಿಯಾ ಕಂಡುಹಿಡಿಯೋದ್ರಿ. ಸಿಂಪಲ್ ಇದೆ ರೀ ಮತ್ತು ಇಂಪಾರ್ಟೆಂಟ್ ಇದೆ ನೋಡ್ರಿ. ನೀವು ಎಲ್ಲಿ ಹೋದ್ರೂ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಇದೆ ರೀ. ಇಲ್ಲೂ ಅದೇ ಅದ, ಇಲ್ಲೂ ಅದೇ ಅದ, ಇಲ್ಲೂ ಅದೇ ನೋಡ್ರಿ. ಅಷ್ಟೇ ನಂಬರ್ಸ್ಗಳು ವೇರಿಯೇಷನ್ ಆಗ್ತದೆ, ಬಟ್ ಕ್ವಶನ್ ಇರೋದು ಏನದಂದರೆ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಂತಲೇ ಇದೆ ಕ್ವಶನ್. ಇಲ್ಲೂ ಅದೇ ಅದ ನೋಡ್ರಿ. ಅಷ್ಟೇ. ಇಲ್ಲಿ ಡಾಟಾ ಚೇಂಜ್ ಆಗಿರ್ತದೆ ನಿಮಗೆ, ಅಂದರೆ ವರ್ಟೈಸಸ್ ಚೇಂಜ್ ಮಾಡಿರ್ತಾನೆ ರೀ. ವರ್ಟೈಸಸ್ ಅಂದರೆ ಪಾಯಿಂಟ್ ಅಂತ ನಂಗೆ, ಬಿಂದು ಅನ್ನಂಗೆ 3 ಬಿಂದುಗಳಿದ್ದಿರ್ತಾವಿಲ್ಲ. ಈ 3 ಬಿಂದುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ವರ್ಟೈಸಸ್ ಅಂತ ಕರಿತಿದ್ದೆವು. ವರ್ಟೆಕ್ಸ್ ಅಂದರೆ ಒಂದೇ, ವರ್ಟೆಕ್ಸ್ ಅಂದರೆ ಒಂದಿದ್ರು ವರ್ಟೆಕ್ಸ್ ಅಂತಿದ್ದೆವು. ಒಂದಕ್ಕಿಂತ ಹೆಚ್ಚಿಗಿದ್ದಿತ್ತು ಅಂದರೆ ವರ್ಟೈಸಸ್ ಅಂತ ಕರಿತಿದ್ದೇವೆ ರೀ. ಏರಿಯಾವನ್ನು ಕಂಡುಹಿಡಬೇಕು ಅಂತ ಫಾರ್ಮುಲಾ ಇದೆ ರೀ. ಆ ಫಾರ್ಮುಲಾದ ಮುಖಾಂತರ ತಾವು ಕಂಡುಹಿಡಿಬೋದು. ಅದೇ ಥರ ನೋಡ್ರಿ, ಮತ್ತೆ ನೆಕ್ಸ್ಟ್ ಕ್ವಶನ್ ಅದೇ ಇದೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟೈಸಸ್. ಅರ್ಥ ಆಯ್ತಲ್ವ? ಅಷ್ಟೇಲಿ ಏನು ಮಾಡಕತ್ತ ನಾವು ನಿಮಗೆ ವರ್ಟೈಸಸ್ ಚೇಂಜ್ ಮಾಡ್ತಾ ಇದ್ದಾನೆ, ಬಟ್ ಕ್ವಶನು ಏರಿಯಾ ಆಫ್ ವರ್ಟೈಸಸ್ಸನ್ನು ಕಂಡುಹಿಡಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೀವು ಒಂದು ಸರ್ತಿ ತಿಳ್ಕೊರಿ ಯಾವ ಥರ ನಾವು ಏರಿಯಾ ಆಫ್ ವರ್ಟೈಸಸ್ ಟ್ರಯಾಂಗಲನ್ನು ಕಂಡುಹಿಡಿಬೇಕಂತ. ಏರಿಯಾ ಆಫ್ ಟ್ರಯಾಂಗಲ್ ಒಂದು ಸರ್ತಿ ಕಂಡುಹಿಡಿಯೋದು ಕಲ್ತ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ಏನದ 2 ಮಾರ್ಕ್ ಕವರ್ ಆಗ್ತಾ ಇದ್ದಾವೆ ರೀ. ಬಟ್ ಇಲ್ಲಿ ನೋಡ್ರಿ, ಆಲ್ರೆಡಿ ಏನು ಕೊಟ್ಟಿದ್ದಾನೆ ಅಂದರೆ ಏರಿಯಾ ಕೊಟ್ಟಿದ್ದಾನೆ ರೀ. ಏರಿಯಾ ಆಫ್ ದ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾನೆ? 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾನೆ, ಹೌದಲ್ವಾ? ಮತ್ತು 3 ವರ್ಟೈಸಸ್ಸಲ್ಲಿ ಒಂದು ವರ್ಟೆಕ್ಸ್ ಏನದಲ್ವ, ಈ ಒಂದು ವರ್ಟೆಕ್ಸ್ದು ವಾಯ್ ವ್ಯಾಲ್ಯೂ ಕೊಟ್ಟಿಲ್ಲತ್ತ, ಕೆ ಅಂತ ಕೊಟ್ಟಿದ್ದಾನೆ. ನಾವಿಲ್ಲಿ ನೋಡ್ಬೇಕಂದ್ರೆ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ರೀ. ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ ಇದು.
ರೈಟ್. ಆಲ್ರೆಡಿ ನಾ ಇದ್ರದ್ದು ಸಾಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ರೀ. ಓಕೆ, ತಾವೇನದ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ಯೂಷನ್ಸಲ್ಲಿ ನೋಡ್ಬೋದು. ಇನ್ನೊಂದು ಹೇಳ್ತೀನಿ, ನೀವು ಯಾವ ಥರ ಸರ್ಚ್ ಮಾಡಬೇಕಂತ. ಇವಾಗ ನಿಮಗೆ ಮ್ಯಾಟ್ರಿಸಸ್ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿದ್ದು ಅಂತ ತಿಳ್ಕೊರಿ. ಎಸ್ ಜೆ ಮ್ಯಾಥ್ಸ್ ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೀರಿ, ನಂದೇನದ ವಿಡಿಯೋ ಬರ್ತಾವ್ರಿ. ಓಕೆ, ಇಷ್ಟೇ ಎಸ್ ಜೆ ಮ್ಯಾಥ್ಸ್ ನಿಮಗೇನು ಬೇಕಾಗಿರ್ತದೆ ಮುಂದೆ ಹೊಡೆಯೋದು. ಎಸ್ ಜೆ ಮ್ಯಾಥ್ಸ್ ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೆದ್ರಾಯ್ತು, ಬಂದುಬಿಡ್ತದೆ. ಹೌದಾ? ಎಸ್ ಜೆ ಮ್ಯಾಥ್ಸ್ ಟೈಮ್ ಟೇಬಲ್ ಅಂತ ಹೊಡೆದ್ರಿ ಅಂದರೆ ಅದು ಬರ್ತದೆ. ಎಸ್ ಜೆ ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಅಂತ ಹೊಡೆದ್ರಿ ಅಂದ್ರೆ ಅದು ಬರ್ತದೆ. ಹೌದಲ್ವಾ? ಸೊ ಇಲ್ಲಿ ವೆರಿ ಸಿಂಪಲ್. ಏನು ಅಂದರೆ ನಿಮ್ಗೇನು ಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಎಸ್ ಜೆ ಮ್ಯಾಥ್ಸ್ ಹೊಡ್ರಿ, ಆಮೇಲೆ ಅದು ಹೊಡ್ರಿ. ಎಸ್ ಜೆ ಮ್ಯಾಥ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಎಸ್ ಜೆ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ಯೂಷನ್ಸ್ ಅಂತ ಹೊಡೀರಿ, ಬರ್ತದೆ ತಾನೇ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 13th ಕ್ವಶನ್ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟೈಸಸ್. ಇಲ್ಲಿನೂ ಸೇಮ್ ಏನಂದರೆ ಏರಿಯಾ ಆಫ್ ಟ್ರಯಾಂಗಲ್ ಆಲ್ರೆಡಿ ಆತನೇ ಕೊಟ್ಟಿದ್ದಾನೆ 35 ಸ್ಕ್ವೇರ್ ಯೂನಿಟ್ಸ್ ಅಂತ. ಇಲ್ಲಿ ಒಂದು ವರ್ಟೆಕ್ಸಲ್ಲಿ ಕೆ ಕೊಟ್ಟಿದ್ದಾನೆ, ಇದು ಎಕ್ಸ್ ವ್ಯಾಲ್ಯೂ ಇದೆ. ಹೌದಲ್ವಾ? ಎಕ್ಸ್ ಜಾಗಕ್ಕೆ ಏನದ ಕೆ ಅದ, ಈ ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಂತಷ್ಟೇ. 14th ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೇಮ್ ಇಲ್ಲಿ ಅದೇ ಥರ ಅದ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ 4 ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ದಾನೆ, ಮತ್ತು ಫಸ್ಟ್ ವರ್ಟೆಕ್ಸಲ್ಲಿ ಎಕ್ಸ್ ಏನದ ಕೆ ಅದ ರೀ. ಈ ಒಂದು ಕೆ ವ್ಯಾಲ್ಯೂನ ಕಂಡುಹಿಡಿಬೇಕಂತ್ರಿ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇಲ್ಲಿ ನೋಡ್ರಿ, ಇದು ನಿಮಗೆ ನಾನು ಏನದ ಅಂದರೆ ಚಾಪ್ಟರ್ ವೈಸ್ ಏನು ಹೇಳಿದ್ದೀನಲ್ವಾ, ಚಾಪ್ಟರ್ ವೈಸ್ ಆಲ್ ಎಕ್ಸಸೈಸ್ ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ದೇನೆ ರೀ. ಅಲ್ಲಿನೂ ತಾವೇನದ ಹೋಗಿ ಇವುಗಳನ್ನ ತಿಳ್ಕೊಬೋದು, ಯಾವ ಥರ ನಾವು ಕೆ ವ್ಯಾಲ್ಯೂ ಕಂಡುಹಿಡಿಬೇಕು ಅಂಥೇಳಿ. ಅರ್ಥ ಆಯ್ತಲ್ವಾ? ಇನ್ನೂ ಸಾಕಷ್ಟು ಟೈಮ್ ಇದೆ, ಇವಾಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಎಕ್ಸಾಮ್ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಆಗಂಗಿಲ್ಲ. ಅವಾಗ ಸಡನ್ಲಿ ಫುಲ್ ಕನ್ಫ್ಯೂಸ್ ಆಗ್ತದೆ. ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಯೂಸಿಂಗ್ ಡಿಟರ್ಮಿನೆಂಟ್ಸ್ ಶೋ ದಟ್ ದ ಪಾಯಿಂಟ್ಸ್ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಸಿ ಕೊಟ್ಟಿದ್ದಾನೆ ಆರ್ ಕೋಲಿನಿಯರ್. ಕೋಲಿನಿಯರ್ ಅಂದ್ರೇನು? ಒಂದೇ ಲೈನಲ್ಲಿ ಬರಬೇಕು. ಎ ಬಿ ಸಿ ಇವು 3 ಪಾಯಿಂಟ್ಸ್ಗಳು ಏನಾದರೂ ಒಂದೇ ಲೈನಲ್ಲಿ ಬಂತು ಅಂದರೆ ಅವಕ್ಕೆ ನಾವೇನಂತ ಕರಿತೀವಿ ರೀ? ಕೋಲಿನಿಯರ್ ಅಂತ ಕರಿತಿದ್ದೆವು. ಅವಾಗ ಏರಿಯಾ ಏನಾಗಿರ್ತಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ABC ಏನಾಗಿರ್ತದೆ? ಅವಾಗ 0 ಆಗಿರ್ತದೆ. ಇಲ್ಲಿ ನಾವು ಶೋ ಮಾಡಬೇಕು ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ABC = 0 ಅಂತ ಪ್ರೂವ್ ಮಾಡ್ಬೇಕ್ರಿ. ಓಕೆ, ಅಥವಾ AB is less than ಅಥವಾ ಇದು ಬೇರೆ ಕೇಸಲ್ಲಿ ಬರ್ತದೆ ರೀ. AB is less than BC plus AC ಇದ್ದಿತ್ತು ಅಂತ ತಿಳ್ಕೊರಿ. ಅದೇನಾಗಿರ್ತದೆ? ಎಸ್ ABC ಆರ್ ದ ವರ್ಟೈಸಸ್ ಆಫ್ ಟ್ರಯಾಂಗಲ್ ಆಗಿರ್ತದೆ ರೀ. ಸಪೋಸ್ ಇದು ಏನ್ರಿ ಗ್ರೇಟರ್ ದೆನ್ ಆಗಿತ್ತು ಅಂತ ತಿಳ್ಕೊರಿ. AB is greater than BC plus AC ಆಗಿತ್ತು ಅಂದರೆ ಆವಾಗ ಅವು 3 ಪಾಯಿಂಟ್ಸ್ಗಳು ಏನಾಗಿರ್ತಾವಂತ? ಕೋಲಿನಿಯರ್ ಆಗಿರ್ತಾವಂತ. ಓಕೆ, ಇದು ಜಿಯೋಮೆಟ್ರಿಯಲ್ಲಿ ಬರ್ತದೆ. ಅರ್ಥ ಆಯ್ತಾ? ಡಿಟರ್ಮಿನೆಂಟ್ಸಲ್ಲಿ ಇದೇ ಇಟ್ಕೊಳ್ಳಿ ತಲೆಯಲ್ಲಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ 1, 2 ಆ್ಯಂಡ್ 3, 6 ಆರ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಇಕ್ವೇಷನ್ ಆಫ್ ಲೈನ್ ಜಾಯ್ನಿಂಗನ್ನು ಕಂಡುಹಿಡಿಬೇಕಂತ. ಇಲ್ಲೂ ಸೇಮ್ ಅದೇ ಥರ ಅದ ನೋಡ್ರಿ. ನೆಕ್ಸ್ಟ್ 4 ಮಾರ್ಕಿನ ಕ್ವಶನ್ಸ್ ಇವಾಗ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ನಿಮಗೆ 4 ಮಾರ್ಕಿನ ಕ್ವಶನ್ಸ್ ಅಂತ ಕೇಳ್ತಾ ಇಲ್ಲ. ಫಸ್ಟ್ ಟೆಸ್ಟಲ್ಲಿ 5 ಮಾರ್ಕಿನ ಕೇಳ್ತಾ ಇದ್ದಾನೆ, 3 ಮಾರ್ಕಿಂದು, 2 ಮಾರ್ಕಿನ ಕೇಳ್ತಾ ಇದ್ದಾನೆ. ಹೌದಲ್ವಾ? ಇವು ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತಕ್ಕಂಥ ಕ್ವಶನ್ಸ್ಗಳದಾವ. ಆಲ್ರೆಡಿ ನಾನು ಹೇಳಿದ್ದೀನಿ, ಏನಂದರೆ A² A³ ಮತ್ತು 20i ಆಗಲಿ, 7i ಆಗಲಿ, 40i ಆಗಲಿ ಯಾವ ಥರ ಕಂಡುಹಿಡಿಬೇಕನ್ನೋದು ಕಲೀರಿ ಅಷ್ಟೇ. ಆಮೇಲೆ A ಇನ್ವರ್ಸ್ ಕಂಡುಹಿಡಿಬೇಕಂತ ನೋಡ್ರಿ. ಫೈಂಡ್ A ಇನ್ವರ್ಸ್. ರೈಟ್? ಇವಾಗ 5 ಮಾರ್ಕಿಗೆ ಹೋಗೋಣಂತ. 5 ಮಾರ್ಕಿಗೆ ಹೋಗ್ಬಿಟ್ರೆ ಮತ್ತೆ ಯಾವನು ಬರಂಗಿಲ್ಲ ನೋಡ್ರಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಇಲ್ಲಿ ನೋಡ್ರಿ ಎಷ್ಟು ಟೈಮ್ ಕೇಳಿದ್ದಾನೆ. 2023, 22, 19 ಮಾರ್ಚ್, ಜೂನಲ್ಲಿ ಕೇಳಿದ್ದಾನೆ, 16ರಲ್ಲಿ ಕೇಳಿದ್ದಾನೆ. ಸೊ ನೋಡ್ರಿ ಕ್ವಶನ್ ಏನಿದೆ ಅಂದರೆ, ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. ಓಕೆ, ಇಲ್ಲಿ ಲೀನಿಯರ್ ಇಕ್ವೇಷನ್ಸ್ಗಳು ಕೊಟ್ಟಿದ್ದಾನೆ ರೀ. ರೈಟ್? ಇವು 3 ಲೀನಿಯರ್ ಇಕ್ವೇಷನನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕಂದ್ರೆ ಸಾಲ್ವ್ ಮಾಡಬೇಕಂತ. ಏನು ಮಾಡಬೇಕಂತ? ಸಾಲ್ವ್ ಅಂದರೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಜೆಡ್ ವ್ಯಾಲ್ಯೂನ ಕಂಡುಹಿಡಿಬೇಕು ರೀ. ಅದು ಕಂಡುಹಿಡಿದ್ರಿ ಅಂದರೆ ಸಾಲ್ವ್ ಮಾಡ್ದಂಗೆ ಅಷ್ಟೇ. ತಿಳಿತಲ್ವಾ? ಸಾಲ್ವ್
ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂದರೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಮೆಥಡನ್ನು ಯೂಸ್ ಮಾಡಬೇಕು. ನಾನು ಹೇಳಿದ್ದೀನಿ ಇದೆಲ್ಲ ಸಾಲ್ವ್ ಮಾಡಿದ್ದೀನಿ ನೋಡಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನದಲ್ವ ಇವೆಲ್ಲ ಹೇಳ್ಕೊಟ್ಟಿದ್ದೀನಿ. 5 ಮಾರ್ಕ್ ಫಿಕ್ಸ್ ಬರ್ತದೆ ನಿಮಗೆ ಎನ್ಯುವಲಲ್ಲಿ, ಮಿಡ್ ಟರ್ಮಲ್ಲಿ ಮತ್ತು ಫಸ್ಟ್ ಟೆಸ್ಟಲ್ಲಿ. ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಸೇಮ್ ಇಲ್ಲೂ ಅದೇ ಥರ ಅದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಅದೇ ಅದ, ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡಿಂದ ಲೀನಿಯರ್ ಇಕ್ವೇಷನ್ಸನ್ನು ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದು ಕಂಡುಹಿಡಿಯಿರಿ, ನೀವು ಕಲ್ಕೋರಿ ಫಸ್ಟ್. ಓಕೆ, 3 ಲೀನಿಯರ್ ಇಕ್ವೇಷನ್ಸ್ಗಳು ಕೊಟ್ಟಿದ್ದಾನ, ಅರ್ಥ ಆಯ್ತಾ? ನೋಡ್ರಿ ಯಾವ ಏರಿಯಲ್ಲಿ ಕೇಳಿದಾರೆ ಅಂದರೆ 2020 ಮಾರ್ಚ್ ಮತ್ತು ಜೂನ್, 2015 ಮಾರ್ಚ್ 15 ಜೂನಲ್ಲಿ ಕೇಳಿದಾನ. ಇಲ್ಲೂ ಅದೇ ಥರ ಅದ ನೋಡ್ರಿ, ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ 3 ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಿದ್ದಾನ. ಇದನ್ನೇನದ ನಿಮಗೆ 2 ಟೈಮ್ಸ್ ಕೇಳಿದ್ದಾನೆ ರೀ. ಓಕೆ, ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದಾವ. ಇವುಗಳನ್ನ ತಾವೇನಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಅರ್ಥ ಆಯ್ತಾ? ಯಾರು ಭಯ ಪಡ್ಲಕ್ಕೆ ಹೋಗ್ಬಿಡ್ರಿ. ಇವಾಗಿಂದನೇ ಡೈಲಿ ಏನದ ಪ್ರಾಕ್ಟೀಸ್ ಮಾಡಿರಿ, ಒಂದು ಸರ್ತಿ ಇಂಟ್ರೆಸ್ಟ್ ತೋರಿಸ್ರಿ, ಟೈಮ್ ಕೊಡ್ರಿ, ಅಂದ್ರೆ ಏನದ ನಿಮಗೆ ಇವು ತಿಳಿತಾವ, ಅರ್ಥ ಆಗ್ತಾವ. ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಅದ ನೋಡ್ರಿ. ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಇಲ್ಲಿ ಮತ್ತೆ 3 ಲೀನಿಯರ್ ಇಕ್ವೇಷನ್ಸ್ ಕೊಟ್ಟಿದ್ದಾನ. ಮತ್ತೆ ಕ್ವಶನ್ ನೋಡ್ರಿ, ಫಾಲೋವಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಸೇಮ್ ಅದೇ ಅದ ರೀ. ಒಂದು ಸರ್ತಿ ತಿಳ್ಕೊರಿ ಮ್ಯಾಟ್ರಿಕ್ಸ್ ಮೆಥಡಿಂದ ನಾವು ಯಾವ ಥರ ಲೀನಿಯರ್ ಇಕ್ವೇಷನ್ಸನ್ನು ಸಾಲ್ವ್ ಮಾಡಬೇಕಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು ಅದೇ ಇದೆ, ನೆಕ್ಸ್ಟ್ ಕ್ವಶನ್ನು ಅದೇ ಇದೆ ನೋಡ್ರಿ. ಅರ್ಥ ಆಯ್ತಲ್ವಾ? ಸೊ ಎಲ್ಲರಿಗೂ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇವಾಗ ಏನಾದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಹೇಳ್ಕೊಡ್ತೀನಿ ಅಂತ. ಇದೊಂದು 19 ಮಾರ್ಕಿಂದ ಅದ ರೀ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ, ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ನಿಮ್ಗೇನಾದರೂ ಇದು ಡಿಫಿಕಲ್ಟ್ ಅನ್ನಿಸ್ತಿತ್ತು ಅಂದರೆ ನೀವು ಇದನ್ನು ಎಸ್ ಆಪ್ಷನಲ್ಲಿ ಇಟ್ಕೋಬೋದು, ಹಾಗೇನಿಲ್ಲ. ಆಪ್ಷನಲ್ಲಿ ಇಟ್ಕೊಂಡು ನೀವು ಔಟ್ ಆಫ್ 80 ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 75 ತನಕ ಸ್ಕೋರ್ ಮಾಡ್ತೀರಿ. ಇದನ್ನು ಚಾಯ್ಸಲ್ಲಿ ಇಟ್ಕೊಂಡು ನಿಮಗೆ 75 ತನಕ ಬರ್ತಾವೆ ರೀ. ಫಸ್ಟ್ ಟೆಸ್ಟಲ್ಲಿ ಎಲ್ಲಿ ತನಕ ಬರ್ಬೋದು ಅಂದರೆ 30 to 35 ತನಕನೂ ಬರ್ತಾವೆ ರೀ ನಿಮಗೆ, ಇದು ಚಾಯ್ಸಲ್ಲಿ ಇಟ್ಕೊಂಡ್ರೆ ಅಂದರೆ ಈ ಚಾಪ್ಟರ್. ಕೆಲವೊಂದು ಕಾಲೇಜಲ್ಲಿ ಇದು ಚಾಪ್ಟರ್ ಮುಗಿದಿರಂಗಿಲ್ಲ, ಹೌದಿಲ್ಲ? ಅಂಥವ್ರಿಗಂತ ಇದು ಚಾಪ್ಟರ್ ನೋಡೋದು ಅವಶ್ಯಕತೆನೇ ಇರೋಂಗಿಲ್ಲ. ನೋ ನೀಡ್ ಟು ಸ್ಟಡಿ ಅಬೌಟ್ ದಿಸ್. ಅದಕ್ಕೆ ಇವಾಗ ಫಸ್ಟ್ 4 ಚಾಪ್ಟರ್ ಹೇಳಿದ್ದೀನಲ್ವ, ಅವುಗಳನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಅದನ್ನು ಏನು ಮಾಡ್ಬೇಕು, ನೀವು ಪರ್ಫೆಕ್ಟ್ ಆಗಬೇಕು. ಎಷ್ಟು ಅಂದರೆ ಫಸ್ಟ್ 4 ಚಾಪ್ಟರ್ಸ್ಗಳನ್ನು ಪರ್ಫೆಕ್ಟ್ ಆಗ್ರಿ. ಫಸ್ಟ್ 4 ಚಾಪ್ಟರ್ಸ್ ಪರ್ಫೆಕ್ಟ್ ಆಗಬೇಕು. ಓಕೆ, ಅಲ್ಲಿದು 1 ಮಾರ್ಕಿಂದ ಅಂದರೆ MCQ ಫಿಲ್ ಇನ್ ದ ಬ್ಲ್ಯಾಂಕ್, 2 ಮಾರ್ಕಿಂದು, 3 ಮಾರ್ಕಿಂದು, 5 ಮಾರ್ಕಿಂದು ಪರ್ಫೆಕ್ಟ್ ಆದರೆ ಅಂದರೆ ಸಾಕು, ಸೇಫ್ ಆಗಿಬಿಡ್ತೀರಿ. ಕೆಲವೊಂದು ಕಾಲೇಜಲ್ಲಿ ಇದು ಮುಗ್ದಿರಲ್ಲ, ಹಾಗಾಗಿ ನೀವು ಈಸಿಯಾಗಿ 40 ತೊಗೋತೀರಿ. ಪಾರ್ಟ್ 1 ಮತ್ತು ಪಾರ್ಟ್ 2ದಾಗಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ರಿ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಬೇರೆ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಕ್ಲಾಸ್ ಕೇಳ್ತಿರೋ ಇಲ್ಲ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನದಲ್ಲ ಪಾರ್ಟ್ 1 ಪಾರ್ಟ್ 2ದಾಗಿಂದ ನೀಟೊತ್ತಿಗೆ ಸಾಲ್ವ್ ಮಾಡಿರಿ. ಡೆಫಿನೆಟ್ಲಿ ನಿಮಗೇನದಂದರೆ 35ರಿಂದ 40 ಮಾರ್ಕ್ ಬಂದೇ ಬರ್ತಾವೆ ರೀ. 40 ಬರ್ತಾವೆ ಅಂತ ಅಂತೀನಿ. ಬಟ್ ಸಮ್ಟೈಮ್ಸ್ ಕೆಲವೊಂದು ಲೆಕ್ಚರರ್ಸ್ ಏನಾದರೂ ಡಿಫಿಕಲ್ಟ್ ತೆಗೆದ್ರು, ಇವು ಕ್ವಶನ್ಸ್ಗಳು ಅವ್ರು ತಮಗೆ ಯಾವ ಅನ್ನಿಸ್ತಾವೆ ತೆಗೆದ್ರು ಅಂತಂದರೆ ಅವಾಗ 35 ತನಕ ಬರ್ತಾವೆ. ಬಟ್ ಆ್ಯಕ್ಚುಲಿ ನಿಮ್ದೇನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದು ಬೋರ್ಡ್ ಅದಲ್ವ, ಸೊ ಆ ಒಂದು ಬೋರ್ಡ್ದವ್ರು ಏನಾದರೂ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರು ಅಂತಂದರೆ ಡೆಫಿನೆಟ್ಲಿ ನಿಮಗೇನದ 40 ಮಾರ್ಕ್ಸ್ ಬರ್ತಾವೆ. ಅವ್ರಿಗೆ ಗೊತ್ತಿರ್ತದೆ ಹುಡುಗರಿಗೆ ಎಂಥ ಕ್ವಶನ್ಸ್ಗಳು ಕೇಳಬೇಕು, ಹುಡುಗರ ಮೈಂಡ್ಸೆಟ್ ಏನಿರ್ತದೆ ಅಂಥೇಳಿ. ಹಾಗಾಗಿ ಅವರೆಲ್ಲ ತಿಳ್ಕೊಂಡು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದ್ರಿಂದ 40ಕ್ಕೆ 40 ಬರ್ತಾವೆ ನಿಮಗೆ. ನಿಮ್ಮ ಕಾಲೇಜಲ್ಲಿ ಏನದ ನೋಡೋಣ ಸ್ವಲ್ಪ ಇದು ಡಿಫಿಕಲ್ಟ್ ಕೇಳೋಣ ಅಂತ ಆ ಥರ ಏನಾದರೂ ಕೇಳಿದರೆ 30 to 35 ಮಿನಿಮಮ್ ಬರ್ತಾವೆ ರೀ. ಅರ್ಥ ಆಯ್ತಲ್ವ? ಬಟ್ ಆ್ಯನ್ಯುವಲಿಗಂತೂ ಫಿಕ್ಸ್ 80ಕ್ಕೆ 75 to 78 ತನಕ ಬರ್ತಾವೆ ರೀ. ಏನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ತಿಳಿತಲ್ವ? ಮತ್ತೇನು ಡೌಟ್ ಇಲ್ಲ ಅಲ್ವ ಇವಾಗ? ಎಸ್, ಈ ಒಂದು ವಿಡಿಯೋನ ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ನಾನು ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.